ಇನ್ನೇನಾದ್ರೂ ಬಾಕಿ ಉಳಿತಾ ಅಂತ ಅಲ್ವಾ ದಿವ್ಯಾ? ಏನಾದ್ರೂ ಬಾಕಿ ಉಳಿತಾ ದರ ಏರಿಕೆ ಮಾಡೋದ್ರಲ್ಲಿ? ಇದೆ, ಇನ್ನೂ ಬಾಕಿ ಇದೆ. ಇನ್ನೂ ಇದಾವ? ಓಕೆ. ಸೊ ನೀರಿಂದ ಇನ್ನೂ ಇದೆ ಅಲ್ವಾ? ನೀರಿಂದ ಮಾಡ್ತೀವಿ ಎಂದಿದ್ರು, ಬಸ್ಸಿಂದ ಇನ್ನೂ ಇದೆ. ಓಕೆ ಓಕೆ ಓಕೆ. ಸೊ ಒಂದಾದ್ಮೇಲೆ ಒಂದು ಮಾಡ್ಬೇಕಲ್ವಾ? ಈಗ ಇನ್ನೊಂದು ಹೆಜ್ಜೆ ಇಟ್ಟಿದ್ದಾರೆ. ರಾಜ್ಯದ ಜನತೆಗೆ ಮತ್ತೊಂದು ಶಾಕ್. ಅದೇನು? ತರಕಾರಿ ತಿನ್ನಂಗಿಲ್ಲ, ಪೆಟ್ರೋಲ್ ಕೇಳೋ ಹಂಗಿಲ್ಲ. ನಾಳೆಯಿಂದ ನಂದಿನಿ ಹಾಲು ಕೂಡ ದುಬಾರಿ. ಯಾಕೆ? ಜಾಸ್ತಿ ಮಾಡಿದ್ರು. 50 ml ಕೊಡ್ತಾರಂತೆ ಎಕ್ಸ್ಟ್ರಾ. ಹಾಕೊಳ್ಳಿ, ಒಂದು ಟೀ ಕಪ್ ಜಾಸ್ತಿ ಕುಡೀರಿ. ರಾಜ್ಯದ ಜನತೆಗೆ ಹೇಳಿದ್ದಾರೆ, ಒಂದು 50 ml ಜಾಸ್ತಿ ಕೊಡ್ತೀವಿ, ಇನ್ನೊಂದು ಎಕ್ಸ್ಟ್ರಾ ಟೀ ಕುಡೀರಿ, ಬಟ್ ಅದಕ್ಕೆ 2 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಹೇಳಿದ್ದಾರೆ. ಸೊ ಯಾವ್ಯಾವ ರೇಟ್ಗಳು ಎಲ್ಲೆಲ್ಲಿಗೆ ಬಂತು ಅಂತ ಆಮೇಲೆ ಒಂದು ಸ್ವಲ್ಪ ಲೆಕ್ಕ ಮಾಡಬೇಕಾಗಿದೆ ಯಾಕೋ ಇತ್ತೀಚೆಗೆ. ಇದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ಏನೇನು ರೇಟ್ ಜಾಸ್ತಿ ಆಗಿದೆ ಆ್ಯಕ್ಚುಲಿ ಹಾಲಿನ ಬಗ್ಗೆ. ಫಸ್ಟ್ ನೋಡಿ. ರಾಜ್ಯದ ಜನತೆಗೆ ಶಾಕ್ ಮೇಲೆ ಶಾಕ್. ತರಕಾರಿ ತಿನ್ನಂಗಿಲ್ಲ, ಪೆಟ್ರೋಲ್ ಕೇಳೋ ಹಾಗಿಲ್ಲ. ಈಗ ನಂದಿನಿ ಹಾಲು ದುಬಾರಿ. ಎಸ್, ಶ್ರೀಸಾಮಾನ್ಯರಿಗೆ ಮೊನ್ನೆಯಷ್ಟೇ ಪೆಟ್ರೋಲ್ ಬೆಲೆ ಏರಿಕೆ ಮೂಲಕ ಶಾಕ್ ಕೊಟ್ಟಿದ್ದ ಸರ್ಕಾರ ಈಗ ನಂದಿನಿ ಹಾಲಿನ ದರವನ್ನ ದಿಢೀರ್ ಹೆಚ್ಚಳ ಮಾಡಿದೆ. ಮೊದಲೇ ತರಕಾರಿ ಬೆಲೆ ಗಗನಕ್ಕೇರಿರೋ ಹೊತ್ತಲ್ಲೇ ನಾಳೆಯಿಂದ ಹಾಲಿನ ಬೆಲೆ ಹೆಚ್ಚಳ ಮಾಡಿ ಕೆಎಂಎಫ್ ದೊಡ್ಡ ಶಾಕ್ ಅನ್ನೇ ನೀಡಿಬಿಟ್ಟಿದೆ. 1 ಲೀಟರ್ಗೂ 2 ರೂಪಾಯಿ ಹೆಚ್ಚಳ, ಅರ್ಧ ಲೀಟರ್ಗೂ 2 ರೂಪಾಯಿ ಹೆಚ್ಚಳ, ಪ್ರತಿ ಪ್ಯಾಕೆಟ್ಗೆ 50 ml ಜಾಸ್ತಿ. ಪ್ರತಿ ಲೀಟರ್ಗೆ 2 ರೂಪಾಯಿ ಹೆಚ್ಚಳ ಮಾಡಿರುವ ಕೆಎಂಎಫ್ ಅರ್ಧ ಲೀಟರ್ಗೂ 2 ರೂಪಾಯಿ ಜಾಸ್ತಿ ಮಾಡಿದೆ. ಆದರೆ ಪ್ರತಿ ಪ್ಯಾಕೆಟ್ನಲ್ಲಿ ಹೆಚ್ಚುವರಿಯಾಗಿ 50 ml ಹಾಲನ್ನ ಜಾಸ್ತಿ ನೀಡಲಿದೆ. ಹೊರ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ದರ ಕಡಿಮೆ ಇದ್ದು ದರ ಏರಿಕೆ ಅನಿವಾರ್ಯ ಅಂತ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಸಮರ್ಥಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆ ಬೆಲೆ ಏರಿಕೆ ಗೊತ್ತೇ ಇಲ್ಲ, ಇದು ಸರ್ಕಾರದ ನಿರ್ಧಾರ ಅಲ್ಲ, ಕೆಎಂಎಫ್ನ ನಿರ್ಧಾರ ಅಂತ ಸಿಎಂ ಹೇಳಿದ್ದಾರೆ. 42 ರೂಪಾಯಿ ತೊಗೊಳ್ತಾ ಇದೀವಿ. 50 ml ಹಾಲನ್ನು ನಾವು ಎಕ್ಸ್ಟ್ರಾ ಕೊಡ್ತಾ ಇದೀವಿ. 1000 ml ಇರ್ತಕ್ಕಂಥ ಹಾಲು 1050 ml ಕೊಡ್ತಾ ಇದೀವಿ. ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. ಇನ್ನು 10 ಪೈಸೆ ಕಡಿಮೆ ತೊಗೊಳ್ತಾ ಇದೀವಿ ನಾವು. ಮತ್ತೆ ನಾವು ಏಜೆಂಟಿಗೂ 10 ಪೈಸೆ ಕೊಡಬೇಕಾಗುತ್ತೆ. ಮತ್ತು 20 ಪೈಸೆ ನಾವು ಕೆಎಂಎಫ್ಗೆ ನಮಗೆ ಅದು ಹೊರೆ ಆಗುತ್ತೆ. ಎಷ್ಟೇ ಹಾಲು ಕೊಟ್ಟರು ರೈತರು ನಾವು ಶೇಖರಣೆ ಮಾಡ್ತೀವಿ. ಸೊ ಹಾಗಾಗಿ 50 ml ಕಾಸ್ಟ್ ಮಾತ್ರ ತೊಗೊಳ್ತಾ ಇದೀವಿ, ನಾವು ಯಾವುದೇ ದರವನ್ನು ಹೆಚ್ಚು ಮಾಡಿಲ್ಲ. ಗೊತ್ತಿಲ್ಲ, ನಾನು ಅವ್ರ ಜೊತೆ ಮಾತಾಡ್ತೀನಿ. ನೋಡಪ್ಪ, ಹಾಲಿನ ದರ ಹೆಚ್ಚಿಗೆ ಮಾಡೋರು ಕೆಎಂಎಫ್ನವರು, ಸರ್ಕಾರ ಅಲ್ಲ. ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವಂತಹ ರಾಜ್ಯದ ಜನತೆಗೆ ಕೆಎಂಎಫ್ ಹೆಚ್ಚುವರಿ ಹಾಲನ್ನ ನೀಡಿ ಪ್ರತಿ ಪ್ಯಾಕೆಟ್ಗೂ ಕೂಡ 2 ರೂಪಾಯಿನ ಎತ್ತಿ ಇಡುವ ಮುಖಾಂತರವಾಗಿ ಮತ್ತಷ್ಟು ಹೊರೆಯನ್ನು ಜಾಸ್ತಿ ಮಾಡ್ತಾ ಇದೆ. ಇದರ ಎಫೆಕ್ಟ್ ಕೇವಲ ಹಾಲಿನ ಪ್ಯಾಕೆಟ್ಗಳಿಗೆ ಮಾತ್ರ ಸೀಮಿತ ಆಗ್ತಾ ಇಲ್ಲ. ನಾವು ಹೊರಭಾಗದ ಹೋಟೆಲ್ಗಳಲ್ಲಿ ಟೀ ಕಾಫಿ ಕುಡಿಯುವಂಥವರ ಮೇಲೂ ಕೂಡ ಹೆಚ್ಚಿನ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಕಾರಣ, ಈಗಾಗಲೇ ಹಾಲಿನ ದರ ಏರಿಕೆ ಬೆನ್ನಲ್ಲೇ ಹೋಟೆಲ್ನ ಮಾಲೀಕರು ಕೂಡ ಟೀ ಕಾಫಿಗಳ ದರವನ್ನ ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಹಾಲಾಯ್ತು, ಈಗ ಕಾಫಿ ಟೀ ದರವೂ ಹೆಚ್ಚುತ್ತಾ. ಕಾಫಿ ಟೀ 2 ರೂಪಾಯಿ ಜಾಸ್ತಿ ನಿರೀಕ್ಷೆ. ಒಂದು ಕಡೆ ಹಾಲಿನ ದರ ಹೆಚ್ಚಳ ಮಾಡಿದ್ರು ಹಾಲಿನ ಉತ್ಪನ್ನಗಳ ದರ ಏರಿಕೆ ಮಾಡದೆ ಕೆಎಂಎಫ್ ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಇನ್ನು ಯಾವ್ಯಾವ ಹಾಲಿನ ದರ ಎಷ್ಟೆಷ್ಟು ದುಬಾರಿ ಆಗಿದೆ ಅನ್ನೋದನ್ನ ನೋಡುವುದಾದ್ರೆ, ಶುಭಂ ಹಾಲಿನ ಹಳೆ ದರ 48 ರೂಪಾಯಿ ಇತ್ತು, ಹೊಸ ದರ 50ಕ್ಕೆ ಏರಿಕೆ ಆಗಿದೆ. ಸಮೃದ್ಧಿ ಹಾಲಿನ ದರ ಹಳೆ ದರ 51 ರೂಪಾಯಿ ಇದ್ರೆ ಹೊಸ ದರ 53 ರೂಪಾಯಿ ಇತ್ತು. ಇನ್ನು ಶುಭಂ ಗೋಲ್ಡ್ ಹಾಲಿನ ಹಳೆ ದರ 49 ರೂಪಾಯಿ ಇದ್ರೆ ಹೊಸ ದರ 51ಕ್ಕೆ ಏರಿಕೆಯಾಗಿದೆ. ಡಬಲ್ ಟೋನ್ಡ್ ಹಾಲಿನ ಹಳೆ ದರ 41 ರೂಪಾಯಿ ಇದ್ರೆ ಈಗ 43 ರೂಪಾಯಿ ಆಗಿದೆ. ಒಂದು ಕಡೆ ಹಾಲಿನ ದರ ಏರಿಕೆ ಆಗ್ತಾ ಇದ್ದ ಹಾಗೆ ಕಾಫಿ ಹಾಗೂ ಟೀ ಬೆಲೆ ಹೆಚ್ಚಳದ ಬಗ್ಗೆ ಹೋಟೆಲ್ ಮಾಲೀಕರ ಸಂಘ ಸುಳಿವು ಕೊಟ್ಟಿದೆ. ಕನಿಷ್ಠ 2 ರೂಪಾಯಿ ಏರಿಕೆ ಮಾಡುವುದು ಅನಿವಾರ್ಯ ಅಂತ ಹೋಟೆಲ್ ಮಾಲೀಕರ ಸಂಘ ಹೇಳಿದೆ. ಆದರೆ ಬೆಲೆ ಏರಿಕೆ ಹೋಟೆಲ್ಗಳ ವಿವೇಚನೆಗೆ ಬಿಟ್ಟಿದ್ದು ಅಂತ ಕೂಡ ತಿಳಿಸಿದೆ. ಇತ್ತೀಚೆಗೆ ಕಾಫಿ ಪುಡಿ ಬೆಲೆ ಹಾಗೂ ಈಗ ಹಾಲಿನ ಬೆಲೆಯು ಏರಿಕೆಯಾಗಿರುವುದು ನಮಗೆ ಸ್ವಲ್ಪ ಮಟ್ಟಿನ ಹೊರೆಯಾಗಲಿದೆ. ಈ ಎಲ್ಲ ಕಾರಣಗಳಿಂದ ಬೆಂಗಳೂರು ನಗರದಲ್ಲಿ ಅತಿ ಕಡಿಮೆ ಬೆಲೆಗೆ ಶುಚಿರುಚಿಯಾದ ಕಾಫಿಗಳು ಕೊಡುತ್ತಿರುವಂತ ಬಹಳಷ್ಟು ಹೋಟೆಲ್ಗಳಿವೆ. ಇದರಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಬಹಳ ಕಡಿಮೆ ಬೆಲೆ ಇರುವಂತಹ ಹೋಟೆಲ್ಗಳಲ್ಲಿ ವಿಶೇಷವಾಗಿ ಸ್ವಲ್ಪ ಮಟ್ಟಿನ ಬೆಲೆ ಏರಬಹುದು. ಇನ್ನು ಒಟ್ಟಾರೆ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡೋದಾದ್ರೆ ಕೆಎಂಎಫ್ನವರ ಜಾನ ನಡೆ ಒಂದು ರೀತಿಯ ಗೊಂದಲವನ್ನು ಸಾಮಾನ್ಯ ಜನರಿಗೆ ಉಂಟು ಮಾಡ್ತಾ ಇದೆ. ಕೆಎಂಎಫ್ನವರು ದರ ಏರಿಕೆ ಮಾಡಿದಾರಾ ಅಥವಾ ಹೆಚ್ಚುವರಿ ಹಾಲನ್ನು ನೀಡಿ ನಮ್ಮಿಂದ ಹಣವನ್ನು ಪಡ್ಕೊಳ್ತಿದಾರ ಅನ್ನುವಂತಹ ಕನ್ಫ್ಯೂಷನ್ ಅಲ್ಲೇ ಜನ ನಾಳೆಯಿಂದ 2 ರೂಪಾಯಿನ ಹೆಚ್ಚಿಗೆ ನೀಡಿ ಹಾಲನ್ನು ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಟ್ಟಾರೆ ಈಗಾಗಲೇ ದರ ಏರಿಕೆಯಿಂದ ಕಂಗೆಟ್ಟಿದ್ದಂತಹ ಜನತೆಗೆ ಮತ್ತೆರಡು ರೂಪಾಯಿ ಹೆಚ್ಚುವರಿಯಾಗಿ ನೀಡಿ ಹಾಲನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಎದುರಾಗ್ತಾ ಇದೆ.
ಈ ಮಧ್ಯೆ ಪೆಟ್ರೋಲ್ ಡೀಸೆಲ್ ಬಳಿಕ ಹಾಲಿನ ದರ ಏರಿಕೆಗೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಬೆಳಗ್ಗೆ ಹಾಲು ಕುಡಿಯೋದು ಕಷ್ಟ ಆಗ್ಬಿಟ್ಟಿದೆ, ರಾತ್ರಿ ಆಲ್ಕೋಹಾಲ್ ಕೂಡ ದುಬಾರಿ ಆಗ್ಬಿಟ್ಟಿದೆ. ಶ್ರೀಸಾಮಾನ್ಯರ ಬದುಕಿಗೆ ಸರ್ಕಾರ ಕೊಳ್ಳಿ ಇಟ್ಟಿದೆ ಅಂತ ವಿಪಕ್ಷಗಳು ಟೀಕಿಸಿದೆ. ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡಬೇಕು, ಬೇರೆ ಏನೂ ಇಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ 50 ರೂಪಾಯಿ ಜಾಸ್ತಿ ಕ್ವಾರ್ಟರ್ ಮೇಲೆ. ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲಿಗೆ ನಿನಗೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ನಾಲಿಗೆ ಇದೆ ನಿನಗೆ? ಆಲ್ಕೋಹಾಲ್ ಆಯಿತು, ಹಾಲಾಯಿತು, ಬಿತ್ತನೆ ಬೀಜ ಆಯಿತು, ಕರೆಂಟ್ ಆಯಿತು, ಇಂಧನ ಬೆಲೆ ಆಯಿತು, ಸ್ಟಾಂಪ್ ಡ್ಯೂಟಿ ಆಯಿತು, ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಆಯಿತು, ಇನ್ನೇನಿದೆ ಏರ್ಸೋದಕ್ಕೆ? ಸತ್ತ ಹೆಣದ ಮೇಲೆ ಒಂದು ತೆರಿಗೆ ಹಾಕ್ಬಿಡ್ರಿ. ಸತ್ತ ಹೆಣಕ್ಕೆ ದಫನ್ ಮಾಡೋದಕ್ಕೆ ಇಷ್ಟು ತೆರಿಗೆ ಅಂತ ಆಗಿಬಿಟ್ರೆ ಈ ಸರ್ಕಾರ ಕೋಟ್ ಹಾಕಿದ್ದಕ್ಕೆ ಜನಕ್ಕೆ ಸಾರ್ಥಕ ಆಗುತ್ತೆ. ಹಿಡಿ ಶಾಪ ಆಗ್ತಾ ಇದ್ದಾರೆ. ಹಾಲಿನ ದರನೂ 2ನೇ ಬಾರಿ ಏರಿಕೆ ಮಾಡ್ತಿರೋದು. ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ. ಫೀಡ್ಸ್ ಬೆಲೆ ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ಅದು ಹಿಂದೆನೇ ನಾನೇನೆ ರೈತರದ್ದೆಲ್ಲ ಗಲಾಟೆ ಆಗ್ತಿತ್ತು. ಎಲ್ಲ ಸೊಸೈಟಿಗಳು ರೈತರಿಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ. ನೀರು ಬೆಲೆನೂ 25 ರೂಪಾಯಿ ಆಗ್ಬಿಟ್ಟಿದೆ. ರೈತನಿಗೆ ಸಿಗೋಂಥ ಹಾಲಿನ ಬೆಲೆ ಕಡಿಮೆ. ಅದಕ್ಕೆ ತೀರ್ಮಾನ ರೈತರದ ಒತ್ತಡದ ಮೇಲೆ ತೀರ್ಮಾನ ಮಾಡಿದೆ. ಒಟ್ನಲ್ಲಿ ಸಾಲು ಬೆಲೆ ಏರಿಕೆಯಿಂದ ಜನ ಪರಿತಪಿಸ್ತಾ ಇರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.